ಅಭಿಮಾನಿಗಳಾಗಿ ನೀನು ಒಂದು ದರ್ಶನ್ ಅವ್ರ ಫೋಟೋ ನೋಡಿ ನಿಮ್ಗೆ ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು ನನಗೆ. ಅಷ್ಟೊಂದು ಮೀಡಿಯಾದವರು ಅದ್ರ ಬಗ್ಗೆ ಇಲ್ಲದೇ ಇರೋದನ್ನೇ ಹೇಳ್ತಾಯಿದ್ರು. ಇವಾಗ ನೋಡಿದ್ರೆ ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. ಅವರು ಯಾವಾಗಲೂ ಇದ್ರು ಒಂದು ರಾಜನೇ. ಅವ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಇದ್ದಾರೆ, ಅದು ನಿಮ್ಗೆ ಏನು ಅನಿಸುತ್ತೆ? ಅವ್ರು ಎಲ್ಲಿಗಾದರೂ ಶಿಫ್ಟ್ ಮಾಡಲಿ, ಏನಾದರೂ ಮಾಡಲಿ, ಅವ್ರು ಯಾವಾಗಲಿದ್ರು ರಾಜನೇ. ಯಾವಾಗಲಾದರೂ ಅವರು ತಪ್ಪು ಮಾಡಿದ್ರೆ ತಾನೇ ಅವರು ಅನುಭವಿಸೋಕ್ಕೆ. ತಪ್ಪೇ ಮಾಡಿಲ್ಲ ಅವರು. ಈಗ ಯಾರೇ ಆಗಲಿ, ಈಗ ಬೇರೆಯವ್ರ ಬಗ್ಗೆ, ಈಗ ನಿಮ್ಮ ಮನೆ ಹೆಣ್ಮಕ್ಳು ಬೇರೆಯವ್ರ ಮನೆ ಹೆಣ್ಮಕ್ಳು ಆದರೂ ಮೆಸೇಜ್ ಮಾಡಿದ್ರೆ ತಪ್ಪು ತಾನೆ. ಅದ್ರ ಬಗ್ಗೆ ಧ್ವನಿ ಎತ್ತಬೇಕು ಜನರು. ಧ್ವನಿ ಎತ್ತಲ್ಲ. ಅವರು ಮಾಡಿರೋದು ಸರಿ ಅಂದರೆ ಅವರೇ ಕೊಲೆ ಮಾಡಿದಾರಂತ ಯಾರೂ ಹೇಳಲ್ಲ. ಅವ್ರು ಕೊಲೆ ಮಾಡಿಲ್ಲ ಅಂತ ನಮ್ಗೆ ನಂಬಿಕೆ ಇದೆ, ಅಭಿಮಾನಿಗಳಿಗೆ ನಂಬಿಕೆ ಇದೆ. ಅಷ್ಟು ಸಾಕು ನಮಗೆ. ಅವ್ರು ಬೇಗ ರಿಲೀಸ್ ಆಗಬೇಕು ಅಂತ ಅನಿಸುತ್ತಾ? ಬೇಗ ರಿಲೀಸ್ ಆಗಬೇಕು, ಎಲ್ಲ ಅಭಿಮಾನಿಗಳ ಆಸೆ. ರಿಲೀಸ್ ಆದರೆ ಅದು ರೇಂಜೇ ಬೇರೆ ಇರುತ್ತೆ. ಅವ್ರ ಸಿನಿಮಾಗಳು ಯಾವ್ದಾವ್ದು ನೋಡಿದ್ದೀರಾ? ಕರಿಯ, ಕಟೇರ ಎಲ್ಲ ನೋಡಿದ್ದೀವಿ. ಅವ್ರ ಬಿಗ್ ಫ್ಯಾನ್. ಯಾವ ಸಿನಿಮಾ ಇಷ್ಟ ಆಯ್ತು ನಿಮಗೆ? ಯಾವ ಸಿನಿಮಾ ಅಂತ ಹೇಳಲ್ಲ ನಾವು, ಎಲ್ಲ ಸಿನಿಮಾನೂ ಇಷ್ಟ ನಮಗೆ ಅವ್ರದ್ದು. ಕರಿಯ ರಿಲೀಸ್ ಆಗ್ತಾ ಇದೆ 30ನೇ ತಾರೀಕು, ಖುಷಿ ಆಗುತ್ತಾ? ತುಂಬ ಖುಷಿ ಆಗುತ್ತೆ ನಮಗೆ ನೋಡೋಕ್ಕೆ. ಮತ್ತೆ ಅನುಕೂಲ ಈಗ, ಯಾಕಂದರೆ ಅವರು ಜೈಲಲ್ಲಿ ಇದ್ದಾರಲ್ವಾ, ನಮಗೆ ಎಲ್ಲರಿಗೂ ಸ್ವಲ್ಪ ನೋಡೋಕ್ಕೆ ಅನುಕೂಲ ಆಗುತ್ತೆ ಅವ್ರ ಬಗ್ಗೆ ಅಂತ. ಸರಿ, ದರ್ಶನ್ ಅವರು ಜೈಲಲ್ಲಿ ಆರಾಮಾಗಿ ಬಿಂದಾಸ್ ಆಗಿದ್ದಾರಲ್ಲ, ಅದು ಎಷ್ಟರ ಮಟ್ಟಿಗೆ ನಿಮ್ಗೆ ಸರಿ ಅನಿಸುತ್ತೆ? ರಾಜ ಯಾವತ್ತಿದ್ರು ರಾಜನೇ, ಸಿಂಹ ಯಾವತ್ತಿದ್ರು ಸಿಂಹನೇ, ಎಲ್ಲಿದ್ರು ಹಂಗೆ ಇರ್ತಾರೆ ಅವರು. ಅವ್ರು ತಪ್ಪಲ್ಲ, ಅವ್ರ ಜೊತೆ ಇರೋರು ಅವರೇ ಅಲ್ಲಿ ಸಪೋರ್ಟ್ ಮಾಡ್ತಾರೆ ಅವರಿಗೆ. ದರ್ಶನಿಗೆ ಅವರೇ ಸಪೋರ್ಟ್ ಮಾಡ್ತಾವ್ರೆ, ಪೊಲೀಸ್ ಅವರೇ ಸಪೋರ್ಟ್ ಮಾಡ್ತಾವ್ರೆ. ತಪ್ಪೇನಿಲ್ಲ. ರಾಜ್ಯ ಸರ್ಕಾರನೇ ಸಪೋರ್ಟ್ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೇನು ಕ್ರಮ ತಗೊಳ್ಬೇಕಾಯ್ತದೆ. ರೀಸೆಂಟಾಗಿ ರಿಲೀಸ್ ಆಗಿರೋ ಕಾಟೇರ ನೋಡಿದ್ರಾ? ನೋಡಿದ್ದೀವಿ, ಬೇಜಾನ್ಸಲ್ಲಿ ನೋಡಿದ್ದೀನಿ. ಏನು ಇಷ್ಟ ಆಯ್ತು ಅದರಲ್ಲಿ? ಫುಲ್ ಫಿಲಮೇ ಇಷ್ಟ. ಅವ್ರು ಏನು ಮಾಡಿದ್ರು ಇಷ್ಟ. ಕರಿಯ ರಿಲೀಸ್ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಕರಿಯ ರಿಲೀಸು ಹೋಗಬೇಕು, ಫಸ್ಟ್ ಡೇನೇ ಹೋಗಬೇಕು. ಬಾಸ್ ಫಿಲಮ್ ರಿಲೀಸ್ ಆಗೋ ತನಕ ಯಾವುದೂ ನೋಡಲ್ಲ ಅಂತ ಇದ್ದು, ಇವಾಗ ಕರಿಯಾಗಿ ಹೋಗಬೇಕು, ನೋಡಬೇಕು. ಅದುವರೆಗೂ ಯಾವ ಫಿಲಮ್ ನೋಡಿಲ್ಲ ಇಲ್ಲಿವರೆಗೂ. ಸಲಾಗ ಇದು ಯಾವುದು ಭೀಮಾ ನೋಡಿಲ್ಲ, ಕೃಷ್ಣ ಪ್ರಣಯಸಕ್ಕೆ ಅದು ನೋಡಿಲ್ಲ. ಬಾಸ್ ಫಿಲಮ್ ರಿಲೀಸ್ ಆಯ್ತು ನೋಡ್ತೀವಿ. ದರ್ಶನ್ ಅವ್ರನ್ನ ಬೆಂಗಳೂರಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಇದ್ದಾರೆ, ಏನು ಅನ್ಸುತ್ತೆ ನಿಮಗೆ? ರಾಜ ಎಲ್ಲಿದ್ರು ರಾಜನೇ, ಅಲ್ಲಿಗೋದ್ರೂ ರಾಜನೇ, ಇಲ್ಲಿದ್ರು ರಾಜನೇ, ಡೆಲ್ಲಿಗೆ ಹೋದ್ರೂ ರಾಜನೇ.